ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಹುಡುಗಿ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನೋಡ್ತಾ ಇರೋದು ಬೆಳಗ್ಗೆನೇ ಒಂದು ಹಳೋ ಪ್ರೋಮೋನ ಬಿಟ್ಟಿದ್ದಾರೆ. ಯಾರು? ಕಾವ್ಯ ಈ ಮನೆಗೆ ಬಂದಾದಮೇಲೆ ಅಳೋದು ಸ್ವಲ್ಪ ಕಮ್ಮಿನೇ, ಅದರಲ್ಲೂ ಬೆಳಗ್ಗೆ ಅಳೋದೇ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅಲ್ವಾ, ಸ್ವಲ್ಪ ಬೇಜಾರಾಗುತ್ತೆ. ಇದೇ ರೀತಿ ಕಾವ್ಯ ಗಿಲ್ಲಿಗೆ ಮಾಡಿರ್ತಾರಲ್ವ, ಅವಾಗ ನಮಗೂ ಕೂಡ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ಗಿಲ್ಲಿ ಮನಸ್ಪೂರ್ವಕವಾಗಿ ಮಾಡಿಲ್ಲ. ಯಾಕಂದರೆ ಇದು ಟಾಸ್ಕ್ ಅಂತ ಬಂದಾಗ ಈ ಥರದ್ದು ಮಾಡಲೇಬೇಕು. ಯಾಕಂದರೆ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಗಿಲ್ಲಿ ಅಳಿಸಿದ್ದಾರೆ ಕಾವ್ಯ ಅಂತಂದ್ಬಿಟ್ಟು. ಯಾಕಂದರೆ ವಿಲನ್ ಅವರು ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ, ಕಾವ್ಯನ ಅಳಿಸ್ಬೇಕು ಅಂತಂದ್ಬಿಟ್ಟು. ಆ ಟಾಸ್ಕಲ್ಲಿ ವಿನ್ ಆದರೆ ಗಿಲ್ಲಿ ಕ್ಯಾಪ್ಟನ್ಗೆ ಆಯ್ಕೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಇದು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರೆಸಿಪಿ ಮಾಡೋದ್ರಲ್ಲಿ ಅದೊಂದು ಟಾಸ್ಕ್ ಆದರೆ ಇಲ್ಲಿ ಕಾವ್ಯನ ಅಳಿಸ್ಬೇಕು, ಅದು ಒಂದು ಟಾಸ್ಕು ಕೂಡ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ವಿಲನ್ ಅವರು ಕೊಟ್ಟಿರುವಂಥ ಟಾಸ್ಕಲ್ಲಿ ಗಿಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ವಿಲನ್ನು ಕಾವ್ಯ ನೀನು ಯಾವುದೇ ಒಂದು ವಿಷಯ ತೆಗೆದು ಕಾವ್ಯನ ಅಳಿಸ್ಬೇಕಾಗುತ್ತೆ. ಆ ಒಂದು ಟಾಸ್ಕ್ ವಿನ್ ಆದರೆ ನೀವು ಕ್ಯಾಪ್ಟನ್ಸಿ ಆಯ್ಕೆ ಆಗ್ತೀರಾ ಅಂತ ಹೇಳಿದ್ದಾರೆ ವಿಲನ್ ಅವರು. ಅದೇ ರೀತಿ ಗಿಲ್ಲಿ ಅವರು ತನ್ನ ಮನಸ್ಸಲ್ಲಿರುವಂತಹ ಒಂದು ವಿಚಾರಗಳನ್ನು ಕಾವ್ಯ ಹತ್ರ ಹೇಳಿಕೊಂಡು ಫ್ರೀ ಪ್ರಾಡಕ್ಟು ಹಂಗೆ ಹಿಂಗೆ ನಾನು ಜಂಟಿಯಾಗಿ ಕರ್ಕೊಂಡು ಬರಬಾರ್ದಿತ್ತು, ತಪ್ಪು ಮಾಡಿದೆ ನಾನು ಅಂತಂದ್ಬಿಟ್ಟು ಗಿಲ್ಲಿ ಸ್ವಲ್ಪ ವಿಚಾರನ ಮಾತಾಡ್ತಾರೆ ಕಾವ್ಯ ಹತ್ರ. ಯಾವತ್ತೂ ಮಾತಾಡದೇ ಇರುವಂಥ ಗಿಲ್ಲಿ ಇವತ್ತು ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಅದು ಸ್ಪಂದನ ಹತ್ರ ಕೂತ್ಕೊಂಡು ಮಾತಾಡಿ ಕಣ್ಣೀರು ಹಾಕೇ ಬಿಟ್ಟರು ಕಾವ್ಯ ಅಂತಲೇ ಹೇಳ್ಬೋದು. ಆದರೆ ಅಶ್ವಿನಿ ಗಿಲ್ಲಿ ಜೊತೆ ಕೂಡಿಸಿ ಇವ್ರಿಗೆ ಅಳಿಸ್ಬೇಕಾಗಿರುತ್ತೆ ವಿಲನ್ನು ಟಾಸ್ಕನ್ನು ಕೊಟ್ಟಿರೋವಂಥದ್ದು. ಆದರೆ ಇಲ್ಲಿ ಗಿಲ್ಲಿ ಮಾತ್ರ ಅಳಿಸೋದಕ್ಕೆ ಪ್ರಯತ್ನ ಪಟ್ಟರು. ಯಾಕಂತಂದರೆ ಇಬ್ಬರು ಸೇರಿ ಇಲ್ಲಿ ಅಳಿಸಿದ್ರೆ ಇಲ್ಲಿ ಡೌಟ್ ಬರ್ಬೋದು ಅಂತ ಒಂದು ವಿಚಾರಕ್ಕೆ ಗಿಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಶ್ವಿನೇ ಕರ್ಕೊಂಡಿಲ್ಲ, ಗಿಲ್ಲಿ ಅಷ್ಟೇ ಇಲ್ಲಿ ತೊಗೊಂಡ್ಬಿಟ್ಟು ಟಾಸ್ಕನ್ನು ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಾವ್ಯ ಅಳೋದಲ್ಲೇ ಒಂದು ವಿನ್ ಆಗೋ ಟಾಸ್ಕ್ ಇದೆ ಅಂತಲೇ ಹೇಳ್ಬೋದು ಗಿಲ್ಲಿ ವಿಚಾರಕ್ಕೆ. ಆದರೆ ಅಶ್ವಿನಿ ಸುಮ್ಮನೆ ಇರಲಿಲ್ಲ, ಬೇಡ ಗಿಲ್ಲಿ ಆ ರೀತಿಯೆಲ್ಲ ಮಾತಾಡಬಾರ್ದು ಹಂಗೆ ಹಿಂಗೆ ಅಂತ ಡೌಟ್ ಬರಬಾರ್ದು ಅಲ್ವಾ. ಹಾಗಾಗಿ ಇಲ್ಲಿ ಅಶ್ವಿನಿ ಅವರು ಆ ರೀತಿ ಸಮಾಧಾನ ಮಾಡೋ ರೀತಿಯಲ್ಲಿ ಕಾವ್ಯಗೆ ಹೇಳಿರುವಂಥ ಮಾತುಗಳು ಇದ್ದಾವೆ. ಇಬ್ಬರು ಸೇರಿ ಬೈದರೆ ಇಲ್ಲಿ ಡೌಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ರು ಅಂತಂದರೆ ಅಶ್ವಿನಿ ಬೈದಿಲ್ಲ, ಗಿಲ್ಲಿ ಅಷ್ಟೇ ಬೈದಿರೋ ಅಂಥದ್ದು ಸ್ನೇಹಿತರೆ. ಏನು ಹಿಂದೆ ಎಲ್ಲ ಏನೇನು ಕಾವ್ಯ ಮಾಡಿದ್ದಾರೆ ಅದನ್ನೆಲ್ಲ ಓಪನ್ ಆಗಿ ಇಲ್ಲಿ ಗಿಲ್ಲಿ ಮನಸ್ಸಲ್ಲಿರುವಂತಹ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಟಾಸ್ಕ್ ರೂಪದಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಂದೆ ನೋಡೋಣ ಕಾವ್ಯ ಯಾವ ರೀತಿ ತೊಗೊಳುತ್ತೆ. ಇದು ಟಾಸ್ಕು ಅಂತಂದ್ಬಿಟ್ಟು ಸುಮ್ಮನೆ ಆಗ್ತಾರೋ ಅಥವಾ ನಿಮ್ಮ ಮನಸ್ಸಲ್ಲಿರುವಂಥದ್ದು ಹೇಳ್ಕೊಂಡಿದೆಯಾ ನನ್ನ ಹತ್ರ ಅಂತ ಹೇಳ್ಕೊಂಡು ಸುಮ್ಮನೆ ಬೇಜಾರಲ್ಲಿ ಇರ್ತಾರೆ ಕಾವ್ಯ ಅಂತ ನೋಡಬೇಕಾಗತ್ತೆ. ಆದರೆ ಇಲ್ಲಿ ಕಾವ್ಯಗೆ ಯಾವುದೇ ರೀತಿ ನೋಯಿಸ್ಬೇಕು ಅಂತ ಏನು ಮನಸ್ಸಿನಿಂದ ಮಾತಾಡಿಲ್ಲ. ಟಾಸ್ಕ್ ಅಂತ ಬಂದಾಗ ಈ ರೀತಿ ಮಾತಾಡಿದರೆ ಗಿಲ್ಲಿ ಅಂತಲೇ ಹೇಳ್ಬೋದು. ಮುಂದೆ ನೋಡಬೇಕಾಗುತ್ತೆ ಯಾವ ರೀತಿ ಇದು ಆಗುತ್ತೆ, ಕಾವ್ಯ ಮನಸ್ಸಲ್ಲಿ ಏನಿರುತ್ತೆ, ಮತ್ತು ದೂರ ಆಗಬೇಕು ಅಂತ ನಿರ್ಧಾರ ತೊಗೊಳ್ತಾ ಏನು ಮಾಡ್ತಾರಂತ ಗೊತ್ತಿಲ್ಲ. ಎಪಿಸೋಡ್ ನೋಡೋಣ ಸ್ನೇಹಿತರೆ. ಪ್ರೋಮೋ ಮಾತ್ರ ಬೆಳಗ್ಗೆನೇ ಬೇಜಾರಾಗಿರುವಂಥ ವಿಚಾರ ಅಂತ ಬಂದಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.